ಉದ್ದೇಶ ಇವತ್ತು ಈ ಸಭೆಯಲ್ಲಿ ಪಾಲ್ಗೊಂಡು ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಒಂದು ಅಧಿಕಾರದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸಗಳನ್ನ ಮಾಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ನಿರಂತರವಾಗಿ ಕ್ಷೇತ್ರದಲ್ಲಿ ಶಿಕ್ಷಣ, ಆರೋಗ್ಯ, ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾನತೆ. ಏನು ಈ ದೇಶದ 140 ಕೋಟಿ ಜನ ಇವತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಮುಖಂಡರು ಮಾತಾಡಿ ಇವತ್ತು ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಬಾಬಾ ಜಗಜೀವನ್ ಅವರ ಒಂದು ಜಾಗವನ್ನು ಗುರುತಿಸಬೇಕು. ಅಲ್ಲಿ ಹಿಂದೆ ಸರ್ಕಾರದಲ್ಲಿ ಅನುದಾನ ಬಿಡುಗಡೆ ಆಗಿತ್ತು, ಒಂದು ಭವನ ಕಟ್ಟಲಿಕ್ಕೆ ಅಂತ ಇವತ್ತು ಎಲ್ಲ ಮುಖಂಡರು ಗಮನ ತಂದಿದ್ದು. ಈಗ ಹಂತವಾಗಿ ನಾವು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ನಮ್ಮ ಒಂದು ಗುರಿ 2013ರಲ್ಲಿ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪಿಳಿಮನ್ ಶಾಮಣ್ಣ ಅವರು ಅಲ್ಲಿ ಶಾಸಕರಾದಾಗ ಒಂದು ಅಂಬೇಡ್ಕರ್ ಭವನ ಕಟ್ಟಿದ್ದಾರೆ. ನಮ್ಮ ಸ್ನೇಹಿತರು ಮದುವೆ ನಾವು ಹೋದಾಗ ಆ ಅಂಬೇಡ್ಕರ್ ಭವನ ನೋಡಿ ನಾವು ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತರ ಅಂಬೇಡ್ಕರ್ ಭವನ ಕಟ್ಟಬೇಕಂತ ಆವತ್ತು ಮುಗಿಸ್ತಾರೆ. ಸರ್ಕಾರದ ಒಂದು ಸೂಚನೆ ಮತ್ತು ಸರ್ಕಾರದ ಒಂದು ನಿಯಮ ಏನಿದೆ ಅಂದರೆ ಪ್ರತಿ ಕ್ಷೇತ್ರಕ್ಕೂ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ 2 ಕೋಟಿ ಅನುದಾನ ಕೊಡ್ತಕ್ಕಂಥದ್ದು ಇವತ್ತು ಅಲ್ಲಿ ಒಂದು ಆದೇಶ ಆಗಿದೆ. ಈಗಾಗಲೇ ಅದರ ಸಂಬಂಧಪಟ್ಟಂಗೆ ಮಂತ್ರಿಗಳಿಗೂ ನಮ್ಮ ಕ್ಷೇತ್ರದಲ್ಲಿ ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದು ಹೋದಂಥ ಮುನ್ನಪ್ಪನವ್ರ ಗಮನಕ್ಕೆ ಹಲವಾರು ಬಾರಿ ನಾವು ಮನವಿ ಕೊಟ್ಟರೆ ಆದರೂ ಅವರು 2 ಕೋಟಿ ಮೇಲೆ ನಾನು ಹಣ ಕೊಟ್ಟಿಲ್ಲ. ಇವೆಲ್ಲ ಗಮನಿಸ್ಕೊಂಡು ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಅಂಬೇಡ್ಕರ್ ಭವನ ಕಟ್ಟಬೇಕಾದ್ರೆ ಸುಮಾರು 10 ಕೋಟಿಗಿಂತ ಹೆಚ್ಚಿನ ಹಣ ಬೇಕಾಗ್ತದೆ. ಇವೆಲ್ಲ ನಾವು ನಮ್ಮ ಸರ್ಕಾರದ ಗಮನಕ್ಕೆ ಮತ್ತು ನಮ್ಮ MLCಗೆ ಗಮನ ತಂದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಗಮನ ಸಹ ನಾನು ತಂದಿದ್ದೀನಿ. ಈ 2024-25 ಸಾಲಿನ ಶಾಸಕರ ಅನುದಾನದಲ್ಲಿ ನಾನು 50 ಲಕ್ಷ ಈಗಾಗಲೇ ನಮ್ಮ ಅಭಿವೃದ್ಧಿ ಕೇಂದ್ರ ಕೊಟ್ಟಿದ್ದೀರಿ. ನಮ್ಮ MP ಅವರು ಮಹೇಶ್ ಬಾಬು ಅವರು ಸಹ 50 ಲಕ್ಷ ಕೊಟ್ಟಿದ್ದಾರೆ. ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸಹ 50 ಲಕ್ಷ ಕೊಟ್ಟಿದ್ದಾರೆ. ನಮ್ಮ MLC ಗೋವಿಂದರಾಜರು ಸಹ 50 ಲಕ್ಷ ಕೊಟ್ಟಿದ್ದಾರೆ. ಈಗಾಗಲೇ ನಿರ್ಮಿತಿ ಕೇಂದ್ರದಲ್ಲಿ ಅಂಬೇಡ್ಕರ್ ಭವನ ಸಂಬಂಧಪಟ್ಟಂಗೆ 4 ಕೋಟಿ ಹಣ ರಿಸರ್ವ್ ಆಗಿದೆ. ಈಗ ನಾಳೆ ಅಂಬೇಡ್ಕರ್ ಜಯಂತಿ ದಿವಸ ಇವತ್ತು ಅರ್ಥಪೂರ್ಣವಾಗಿ ಮಾಡ್ಬೇಕಂದ್ರೆ ಇವತ್ತು ಅಂಬೇಡ್ಕರ್ ಅವರ ಒಂದು ತತ್ವ ಆದರ್ಶಗಳು ಇವತ್ತು ಜನಕ್ಕೆ ಒಳ್ಳೇದಾಗಬೇಕು, ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕಬೇಕು. ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ಬಡವರಿಗೆ ತಲುಪತಕ್ಕಂಥ ಕೆಲಸ ಆಗಬೇಕು. ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ನಮ್ಮ ಮುಖಂಡರೆಲ್ಲರಿಗೂ ಈಗಾಗಲೇ ಗಮನ ತಂದಿದ್ದೀವಿ. ಆ ಒಂದು ದಿವಸದಲ್ಲಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಯಾವ ರೀತಿ ಅರ್ಥಪೂರ್ಣವಾಗಿ ಮಾಡಬೇಕಂತ ನಮ್ಮೆಲ್ಲರೂ ಒಂದು ಸರ್ಕಾರ ನಮ್ಮೆಲ್ಲರೂ ಒಪ್ಪಿಗೆ ಕೊಟ್ಟರೆ ಈ ಒಂದು ಜಯಂತಿಯನ್ನು ನಾನೇ ಮಾಡಬೇಕು, ನಮ್ಮ ಮುಖಂಡರು ಎಲ್ಲರೂ ಒಂದು ಸಹಕಾರದಿಂದ ಅಂತ ನನ್ನೊಂದು ಭಾವನೆ ಇದೆ. ಅದನ್ನ ತಾವು ಸಂಪೂರ್ಣವಾಗಿ ಸಹಕಾರ ಕೊಡ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಒಂದು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಕೆಲವು ಮುಖಂಡರು ಮಾತಾಡಿ ಒಂದು ಅಧಿಕಾರಿಗಳು ಸಂಬಂಧಪಟ್ಟಂಗೆ ಮಾತಾಡಿ ನನ್ನ ತಹಸೀಲ್ದಾರ್ ಅವರು ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಅವತ್ತು ಕಡ್ಡಾಯವಾಗಿ ಈ ಜಯಂತಿಯಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಆಗಬೇಕಂತೇಳಿ ತಮ್ಮ ಎಲ್ಲರಿಗೂ ಒಂದು ನಿರ್ದೇಶನವನ್ನು ಕೊಡಬೇಕಾಗ್ತದೆ. ಅದೇ ರೀತಿ ನಮ್ಮ ಯುವವರು ಸಹ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಎಲ್ಲ ಯುವಕರಿಗೂ ಸೆಕ್ರೆಟರಿ ಸಂಬಂಧಪಟ್ಟಂಥ ಕೆಲಸ ಆಗಬೇಕು. ಬೆಳಕಿನ ಮುಖ್ಯವಾಗಿ ಏನು ಇವತ್ತು ಈ ತಾಲೂಕಿನಲ್ಲಿ ಇವತ್ತು ಗುರುಭಾವನೆ ಇಲ್ಲ ಮತ್ತೆ ನೌಕರ ಭಾವನೆ ಇಲ್ಲ, ಅದು ಸಹ ಆವತ್ತೇ ಪೂಜೆ ಮಾಡಬೇಕಂತ ಈಗಾಗಲೇ ಎಲ್ಲರೂ ಗಮನ ತಂದಿದ್ದೀನಿ. ಆವತ್ತು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಬಂದಿಲ್ಲ. ಇವತ್ತು ಅವ್ರು ತಮ್ಮ ತಗೊಂಡ್ರು ಏಪ್ರಿಲ್ 14ನೇ ತಾರೀಕು ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ನೌಕರರು ಪ್ರತಿಯೊಬ್ಬರು
ಸ್ವಯಂ ಪ್ರೇರಿತ ವಾಲಂಟಿಯರ್ಸ್ ಆಗಿ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕು. ಇವತ್ತು ರಾಜಕಾರಣಿಗಳು ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಜನಗಳ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಆದರೆ ನಿಜವಾಗ್ಲೂ ನಾವು ಶಕ್ತಿ ಪ್ರದರ್ಶನ ಮಾಡಬೇಕಾಗಿರೋದು ಏಪ್ರಿಲ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿವಸ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಎಲ್ಲರೂ ವೇದಿಕೆ ಮುಖಾಂತರ ನಾನು ಬಯಸ್ತಾ ಇದ್ದೇನೆ. ಇವತ್ತು ಆವತ್ತು ಕಾರ್ಯಕ್ರಮ ಪ್ರತಿ ವರ್ಷ 25, 30, 40, 50 ಪಲ್ಲಕ್ಕಿಗೆ ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಅಂಬೇಡ್ಕರ್ ಜಯಂತಿ ದಿವಸ ಒಂದು ಪಲ್ಲಕ್ಕಿ ನಾವು ಮಾಡಿದ್ರೆ ಸೂಕ್ತ ಅನ್ನೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಇವತ್ತು ನಾವು ಸುಮ್ಮನೆ ಪಲ್ಲಕ್ಕಿ ತಂದು ಕಾರ್ಯಕ್ರಮ ಅವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇರ್ತದೆ. ಈಗ ಕೆಲವು ಮುಖಂಡರು ಹೇಳಿದ್ರು, ನೀವು ಯಾವ ರೀತಿ ಅಂಬೇಡ್ಕರ್ ಭವನ ಕಟ್ತೀರ ಅಂತ, ಯಾವ ರೀತಿ ಅಂಬೇಡ್ಕರ್ ಭವನ ಕಟ್ತೀರ ಅಂತ ಆವತ್ತು ಸ್ಟೇಜ್ನಲ್ಲಿ ಸ್ಕ್ರೀನಲ್ಲಿ ತಾಲೂಕದಂತ ಎಲ್ಲರೂ ನೋಡುವಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆವತ್ತು ಫಸ್ಟ್ ಫ್ಲೋರ್ ಏನು ಬರ್ತದೆ, ಸೆಕೆಂಡ್ ಫ್ಲೋರ್ ಏನು ಬರ್ತದೆ, ಅಲ್ಲಿ ಹಾಲ್ನಲ್ಲಿ ಎಷ್ಟು ಸೀಟ್ ಇರ್ತದೆ, ಕೆಳಗಡೆ ಡೈನಿಂಗ್ ಹಾಲ್ ಎಷ್ಟು ಸೀಟ್ ಇರ್ತದೆ, ಪಾರ್ಕ್ ಎಲ್ಲಿ ಬರ್ತದೆ, ಅದ್ರ ಒಳಗಡೆ ಅಂಬೇಡ್ಕರ್ ಪ್ರತಿಮೆ ಏನಿವತ್ತು ದೇವನಹಳ್ಳಿ ತಾಲೂಕು ಆಫೀಸ್ ಮುಂದ್ಗಡೆ ಅಂಬೇಡ್ಕರ್ ಪ್ರತಿಮೆ ಯಾವ ರೀತಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡಿದಾರೋ ಇವೆಲ್ಲ ಅವತ್ತು ಅಂಬೇಡ್ಕರ್ ಜಯಂತಿ ದಿವಸ ಸ್ಕ್ರೀನ್ ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ತೋರಿಸ್ತಾರೆ. ಅವೆಲ್ಲ ನೋಡಿ ಯಾವ ರೀತಿ ನಮ್ಮ ಶಿಲ್ಘಟ್ಟ ತಾಲೂಕು ಅಂಬೇಡ್ಕರ್ ಜಯಂತಿ ಬರ್ತದೆ. ಆ ಅಂಬೇಡ್ಕರ್ ಭವನದಲ್ಲಿ ಏನು ಉದ್ದೇಶ ಮಾಡ್ತಾರೆ ಅಂತಂದ್ರೆ, ಮುಖ್ಯವಾಗಿ ಇವತ್ತು ರಾಷ್ಟ್ರೀಯ ಹಬ್ಬಗಳು ಸುಮಾರು 30 ಜಯಂತಿಗಳು ನಾವು ಪ್ರತಿ ವರ್ಷ ಮಾಡ್ತೇವೆ. ಆ 30 ಜಯಂತಿಗಳನ್ನು ಪ್ರತಿ ವರ್ಷ ಅಂಬೇಡ್ಕರ್ ಭವನದಲ್ಲಿ ಮಾಡಬೇಕನ್ನೋದು ಒಂದು ಪುಸ್ತಕ ಎಲ್ಲರೂ ಬರ್ತೀರಿ. ಅದೇ ರೀತಿ ಈ ಕ್ಷೇತ್ರದಲ್ಲಿ ಬಡವರು ಇವತ್ತು ಶುಭ ಕಾರ್ಯ ಮಾಡಬೇಕಾದ್ರೆ ಬಡವರು ಬಹಳಷ್ಟು ಅನಾನುಕೂಲ ಇದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಂಬೇಡ್ಕರ್ ಭವನ ಕಟ್ಟಬೇಕಂತ ನಾವು ಹೊರಟಿದ್ದೀವಿ. ಇವತ್ತು ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಇತಿಹಾಸದಲ್ಲಿ ಉಳಿಬೇಕಂತ ನಮ್ಮ ಮಂಜುಣ್ಣ ಇದು 100 ಸತ್ಯ. ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ, ಎಲ್ಲಕ್ಕಿಂತ ಹಿಂದೆ ಹೋಗಿ ಇತಿಹಾಸ ನೋಡಿದಾಗ ಈ ದೇಶದ 140 ಕೋಟಿ ಜನ ಬದುಕಿಗೆ ಕಾರಣಕರ್ತರು ಡಾಕ್ಟರ್ ಅಂಬೇಡ್ಕರ್. ಅಂಥ ಮಹಾನುಭಾವನ ಈ ದೇಶದ ಜನತೆ 2 ಬಾರಿ ಸೋಲಿಸಿದೆ. 1952, 1957. ಅಂದ್ರೆ ದೇಶಕ್ಕೆ ಒಳ್ಳೆಯ ಮಾಡಿದ್ರೆ ಸೋಚಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ದೇಶ. ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡೋಂಥ ಪ್ರಶ್ನೆ ಇಲ್ಲ. ಇವತ್ತು ಅಧಿಕಾರ ಕೊಟ್ಟಿದ್ದಾರೆ, ಆ ಅಧಿಕಾರ ದುರುಪಯೋಗ ಆಗಬಾರ್ದು. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಬಹಳಷ್ಟು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇರ್ತಕ್ಕಂಥ ಕುಟುಂಬಗಳನ್ನು ನೋಡಿ ಇವತ್ತು ಏನು ಸರ್ಕಾರದಿಂದ ಬರೋಂಥ ಪ್ರತಿಯೊಂದು ಯೋಜನೆ ನೇರವಾಗಿ ಜನರಿಗೆ ತಲುಪತಕ್ಕಂಥ ಕೆಲಸ ನಾನು ಪ್ರಾಮಾಣಿಕತೆ ಮಾಡ್ತಾ ಇದ್ದೀನಿ. ಮುಂದೆ ಸಹ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ಎಲ್ಲರೂ ಮುಗಿಸಿ ನಾನು ಮಾತನಾಡ್ತಾ ಇದ್ದೇನೆ. ನನ್ನ ಗಮನದಲ್ಲಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಅನುದಾನ ಸಿಗ್ತಾ ಇಲ್ಲ. ನಾವ್ಯಾರು ಸರ್ಕಾರ ಇನ್ನೊಂದು ನಾವು ಮಾತಾಡೋದು ಅವಶ್ಯಕತೆ ಇಲ್ಲ. ಆದರೂ ಸಹ ಶಕ್ತಿ ಮೀರಿ ಇವತ್ತು ಈ ಕ್ಷೇತ್ರದ ಅನುದಾನ ತರ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರಿ ಹೇಳ್ತಾ ಇದ್ದಾರೆ, ನಿಮಗೂ ಪಾರ್ಕಿಂಗ್ ಇಲ್ಲ ಅಂತ. ಈ ತಾಲೂಕು ಆಫೀಸ್ಗೂ ಪಾರ್ಕಿಂಗ್ ಇಲ್ಲ. ಈ ತಾಲೂಕು ಆಫೀಸ್ನ ಈಗ ತಹಸೀಲ್ದಾರ್ ಅವರು ನಮ್ಮಿಬ್ರು ಈಗಾಗಲೇ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರ ಜಾಗ ಕೊಡ್ಬೇಕಂತ ಈಗಾಗಲೇ ನಾವು 1-2-3 ಬಾರಿ ನಾವು ಡಿಸ್ಕಷನ್ ಮಾಡಿದ್ದೀರಿ. ಆ ಜಾಗ ಸೂಕ್ತವಾಗಿರ್ತಕ್ಕಂಥ ಜಾಗ ಕೊಡ್ತೀರಿ. ಅದೇ ಪ್ರಕಾರ ಏನು ಮುಂದೆ ಅಂಬೇಡ್ಕರ್ ಭವನ ಯಾವ ರೀತಿ ನಾವು ಕಟ್ತಿರೋ ಮುಂದಿನ ದಿನದಲ್ಲಿ ಅದಕ್ಕೂ ಅನುದಾನ ತಂದು ಈಗ ಬಾಬಾ ಜಗಜೀವನ್ ರಾಮ್ ಅವರ ಭವನ ಕಟ್ಟೋ